ಆಯಿತು. ನಮ್ಗೆ ಒಂದು ನೂಲಷ್ಟು ತೊಂದರೆ ಆಗಿಲ್ಲ. ಇಂಥ ಡ್ರೈವರ್ ಸಿಗ್ಬೇಕಾದ್ರೆ ನಾವು ಪುಣ್ಯ ಮಾಡಿದ್ದು. ಚೆನ್ನಾಗಿತ್ತು ಸ್ವಾಮಿ, ಒಳ್ಳೆ ದರ್ಶನ ಆಯಿತು, ಚೆನ್ನಾಗಿತ್ತು ನೋಡಿ. ನಾವು ಡೋ ಏನೋ ಫೋನ್ ಮಾಡ್ಬಿಟ್ಟು ಬೆಳಿಗ್ಗೆ ಅದು ತಗೋಬ ಅಂತ ಹೇಳಿರ್ಬೇಕು, ಹುಡುಕ್ತಾವನೆ. ಅಯ್ಯೋ ನನಗೆ ಯಾಕೆ ನಾನು ಸಹಜನೋ ತಾಜ್ ಮಮತಾಜ್ ಥರ ಆಗ್ಬಿಡ್ಬೇಕಾಯ್ತು ನಾನು. ಅಯ್ಯೋ ಒಸ್ಸೇ ಮಳೆ ಅಲ್ಲ, ನೀಲ್ ಕಲ್ತಾವಿಂದನೂ ಮಳೆ ನೋಡಿ. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇಲ್ಲೇ ನೀಲ್ಕಲ್ಲಲ್ಲೇ ಇದ್ದೀವಿ. ಇನ್ನು ವಿಡಿಯೋ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀವಿ, ಯಾಕಂದರೆ ರೌಂಡ್ಸ್ ಇರೋ ಕಾರಣ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ. ನಮ್ಮ ಅಣ್ಣ ಮಾತಾಡ್ತಾರೆ ನೋಡಿ. ಅಯ್ಯೋ ನಾವೇನು ಮಾತಾಡೋಣ ನೋಡಿ, ನಮ್ಮ ಹಿಂದೆ ಮಳೆ. ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ, ಕಮ್ಮದಲ್ಲಿ ಮಳೆ ಬೀಳ್ತಾ ಇರೋದು. ಏನು ಮಳೆ ಅಂತೀರ, ಬೆಳಗ್ಗೆ ನೋಡಿದ್ರೆ ಬಂದು ಮಲ್ಕೊಂಡಾಗ ಭಯಂಕರ ಬಿಸಿಲು, ಆಮೇಲೆ ನೋಡಿದ್ರೆ ಏನು ಫುಲ್ ಚಳಿ. ಏನು ಹೇಳೋಣ ಇದ್ರ ಕತೆನ ನೋಡಿ, ಮಳೆ ಹೆಂಗೆ ಹೋಯ್ತಾ ಇದೆ ಅಂತ. ಈಗ ಈ ಕೆಸರಲ್ಲಿ ಗಾಡಿಗಳು ತೆಗಿಯೋದೇ ನಮಗೆ ದೊಡ್ಡ ಸಮಸ್ಯೆ. ಈಗ ಏನು ಅಂತಂದರೆ ಮಳೆ ಇರಲಿಲ್ಲ, ಬಟ್ ಪಾರ್ಕಿಂಗ್ ಎಲ್ಲ ಫುಲ್ ಎಲ್ಲ ಕಡೆನೂ ಖಾಲಿಯಾಗಿದೆ. ಪ್ರತಿಯೊಂದು ಪಾರ್ಕಿಂಗು ಖಾಲಿಯಾಗಿದೆ. ನಿಮ್ಮ ಪಾರ್ಕಿಂಗ್ ತೋರಿಸಿ ಬನ್ನಿ. ಒಂದು ಏನು ಗೊತ್ತಾಗ್ತಿಲ್ಲ, ಮಳೆ ಫುಲ್ ಜಾಸ್ತಿ ಆಗ್ಬಿಟ್ಟಿದೆ. ನೋಡಿ ನಮ್ಮ ಕರ್ನಾಟಕ ಪಾರ್ಕಿಂಗ್ ವ್ಯವಸ್ಥೆನ ಇಲ್ಲಿ ನೋಡಿ. ಇವು ಗುಂಡಿ ಇಲ್ಲಿ ಶುದ್ಧ ಗುಂಡಿ ಅದಂತಾನೆ ಕಾಣಲ್ಲ ಇವು. ನೋಡಿದ್ರ ಗಾಡಿಗಳು ಏನಂದ್ರೆ ಪಾರ್ಕಿಂಗ್ ಅಲ್ಲಿ ಯಾವ ತರ ಫುಲ್ ಆಗಿಲ್ಲ, ಏನಂದ್ರೆ ಏನಿಲ್ಲ, ಜಾಸ್ತಿ ಯಾರು ಬರ್ತಿಲ್ಲ. ಏನಂದರೆ ಪಾರ್ಕಿಂಗಲ್ಲಿ ತುಂಬ ಸ್ಟ್ರಿಕ್ಟ್ ಮಾಡೋರಲ್ಲಿ ಎಂಟ್ರೆನ್ಸ್ ಎಲ್ಲ ನಿಮಗೆ ನಂಬರ್ ಕೊಡ್ತಾನೆ, ಆ ನಂಬರ್ ಪ್ರಕಾರ ಹಾಕೋಬೇಕು. ಹಂಗಾಗಿ ಗಾಡಿಗಳಿಗೆ ಪಾರ್ಕಿಂಗ್ಗಳು ಸ್ವಲ್ಪ ಖಾಲಿ ಹೊಡಿತಾ ಇದೆ. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಖಾಲಿನೇ ಇದೆ ಫುಲ್ ಪಾರ್ಕಿಂಗು. ನೋಡಿ ಇದು ಪುಣ್ಯಾತ್ಮ ನೆನ್ನೆದು ಇವತ್ತು ಬೇಯಿಸ್ಕೊಂಡು ಕೊಡ್ತಾನೆ ಅವನೇ. ಅಯ್ಯೋ ನಮ್ಮ ತಾಲ್ಕೆಟ ಊಟ ಒಂದು ಚಕ್ಲಿ ತಗೊಂಡು ನೋಡಿ. ಈ ಗುಂಡಿ ಹಿಂಗದ, ಏನು ಗಾಡಿ ತಂದು ಇಳಿಸೋದು ಇದರಲ್ಲಿ. ಅಯ್ಯೋ ನೋಡಿ ನಮ್ಮ ಪಾರ್ಕಿಂಗ್ ಫುಲ್ಲು ಖಾಲಿ ಐತೆ. ನಮ್ಮ ಗಾಡಿ ನೋಡಿ ಗಾಡಿಗಳು ಎಲ್ಲ ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಗಾಡಿಗಳು, ಅದು ಬಿಟ್ಟರೆ ತಮಿಳ್ನಾಡು ಗಾಡಿಗಳು ಜಾಸ್ತಿ ಇಲ್ಲಿ. ನೋಡಿ ಇಲ್ಲಿ ನಿಲ್ಸಿದೆ, ಬೆಳಿಗ್ಗೆ ಎಲ್ಲಿ ನಿಲ್ಸಿದ್ವು ಅದೇ ಜಾಗದಲ್ಲಿ. ನೋಡಿ ನಿಮ್ಮ ಮಳೆ ಬೀಳ್ತಾ ಇರೋದು, ಆ ಗಾಡಿ ಬರ್ತಾ ಇದೆಯಲ್ಲ ಬೆಳಕಲ್ಲಿ ನೋಡ್ಕೊಳ್ಳಿ ಮಳೆ ಹೆಂಗೆ ಕಾಣ್ತಿದೆ. ನಾವಂತೂ ನೆಂದಿ ನೀರಾಗ್ಬಿಟ್ಟಿದ್ವಿ ನೋಡ್ಕೊಳ್ಳಿ ಇಬ್ಬರ ಅವಸ್ಥೆನ. ಅಯ್ಯೋ ನಮ್ಮ ಅಯ್ಯಪ್ಪ ಅವರು ಮಾತ್ರ ಅವರು ಪಾಪ ನೆನೀತಾವ್ರೆ. ಬನ್ರಿ ಮುಂದೆ ಸಿಗೋಣ ಫ್ರೆಂಡ್ಸ್. ಫೈನಲ್ ಆಗಿ ನಾವು ಹೊರಟಿದ್ದೀವಿ, ನಿಲ್ಕಲ್ ಬಿಟ್ವಿ. ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆ ಅಂತಂದರೆ ನಿಮಗೆ ತೋರಿಸ್ತೀನಿ. ಸೈಕ್ ಅಂದ್ಕೊಂಡ್ರಿ, ನಾವು ಅಂದ್ಕೊಂಡಿರಲಿಲ್ಲ ಎಷ್ಟು ಮಳೆ ಬರುತ್ತೆ ಅಂತ. ಮಳೆ ಬಂದ್ಬಿಡ್ತು ಅಂದ್ಕೊಂಡ್ರಿ. ಆಲ್ಮೋಸ್ಟ್ ಒಂದು 4 ಅವರಿಂದ ಮಳೆ ಬರ್ತಾನೆ ಐತೆ. ಆದರೆ ಅತಿ ಓವರಾಗೂ ಬರ್ತಿಲ್ಲ, ನಾರ್ಮಲಾಗಿ ಮಳೆ ಬರ್ತಿದೆ, ಅತಿ ಓವರಾಗಿ ಏನು ಬರ್ತಿಲ್ಲ. ನೋಡ್ರಿ ತೋರಿಸ್ತೀನಿ ನಿಮಗೆ. ನೋಡ್ರಿ ಹೊರಟಿದ್ದೀವಿ, ಏನು ಮಳೆ ಅಂತೀರಾ, ಅತಿ ಓವರಾಗೇನು ಮಳೆ ಬರ್ತಿಲ್ಲ, ಆದರೂ ಮಳೆ ಬರ್ತಾ ಇದೆ. ಎಲ್ಲ ಸ್ವಾಮಿಗಳು ಆರಾಮಾಗಿ ತಾಳ್ಮೆಯಿಂದ ಬನ್ನಿರಿ, ಯಾರು ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಮಳೆ ಬರ್ತಿದೆ, ವಿಡಿಯೋ ಮಾಡಿಬಿಟ್ಟಿದ್ದೆ ನಾನು. ನೀಲ್ಕಲ್ ಪಾರ್ಕಿಂಗ್ ಎಲ್ಲ, ಕರ್ನಾಟಕ ಪಾರ್ಕಿಂಗ್ ನೀಲ್ಕಲ್ಲಲ್ಲಿ ಆಲ್ಮೋಸ್ಟು ಪಾರ್ಕಿಂಗ್ ಎಲ್ಲ ಖಾಲಿ ಇದೆ ಅಂತ. ನೋಡ್ರಿ, ನೋಡ್ತಿರ್ಬೋದು ಮಳೆ ಅಷ್ಟು ಬರ್ತೈತೆ ನೋಡಿ. ಮಕ್ಕಳು ಡಿಮಾಂಡಿ ಪಡೋದ್ರು ಏನು ಇದೆಲ್ಲ ಬರ್ತಾರಪ್ಪ, ಇವಿ ಮೇಲೆ ಬರ್ತಾರೆ ಹೈಟೆಕ್ಕಾಗಿ. ಬನ್ರಿ ಮುಂದೆ ಸಿಗೋಣ. ಹಾಯ್ ಫ್ರೆಂಡ್ಸ್, ನೋಡಿ ತ್ರಿಶೂರ್ ಟೋಲ್ ಇದು. ಅಲ್ಲಿಂದ ನಾನ್ ಸ್ಟಾಪ್ ಏರಿಯಾ ಮೇಲೆಯಿಂದ ನೀಲ್ಕಟ್ ಬಿಟ್ಟಿದ್ದಾವಿಂದ ನಾನ್ ಸ್ಟಾಪು ತ್ರಿಶೂರ್ಗೆ ಬಂದು ಟೋಲ್ ಆದಮೇಲೆ ನಿಲ್ಲಿಸಿದ್ದೀನಿ. ಕಾಫಿ ಏನಾದ್ರು ಕುಡಿಯೋಣ ಅಂತ. ಬೆಳಗಿನ ಜಾವ 4 ಗಂಟೆ ಆಗಿದೆಯಲ್ಲ ನಿಲ್ಲಿಸಿದೆ. ನೋಡಿ ನಮ್ಮ ಗಾಡಿ ಎಲ್ಲ ಸಾಂಗ್ಗಳೆಲ್ಲ ಮಲಗ್ಬಿಟ್ಟವ್ರೆ, ಯಾರು ಸೌಂಡ್ ಗಂಡು ಇಲ್ಲ. ಬನ್ನಿ ಒಂದು ಕಾಫಿ ಕುಡಿಯೋಣ, ಕುಡಿದ್ಬಿಟ್ಟು ಆಮೇಲೆ ತೋರಿಸ್ತೀನಿ. ನೋಡಿ ಇಲ್ಲಿ ಕಾಫಿ ಕುಡಿದಿದ್ದಾಯಿತು, ಕಾಫಿ ಕುಡ್ಕೊಂಡಿದೆ. ತ್ರಿಶೂರ್ ಟೋಲು ಇಲ್ಲಿಂದ ಇವಾಗ ನಾನ್ ಸ್ಟಾಪ್ ಅಲ್ಲಿ ಹೋಗ್ಬಿಟ್ಟು ಮಾರಿಯಮ್ಮ ಹತ್ರ ಹಲ್ವಾಗಿಲ್ಲ ತೊಗೊಂಡು ಅಲ್ಲಿಂದ ನಾನ್ ಸ್ಟಾಪ್ ಮಂಗಳೂರು ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ
ಅಲ್ಲಿ ತೋರಿಸ್ಕೊಂಡು ಧರ್ಮಸ್ಥಳ ಆಲ್ಟ್ ಮಾಡೋಣ ಅಂತ ಇದ್ದೀನಿ. ನೋಡೋಣ ಹೆಂಗಾಗುತ್ತೆ ಏನಂತ ನೋಡೋಣ. ಬನ್ನಿ ಹೋಗ್ತಾ ಹೋಗ್ತಾ ಸಿಕ್ಕೋಣ. ನನ್ನ ತಮ್ಮ ಮಲ್ಕೊಂಬಿಟ್ಟಿದ್ದಾನೆ, ಮಲ್ಕೊಳ್ಳಿ ಪಾಪ, ಇಲ್ಲಾಂದರೆ ಎದಳಿಸೋ ಅನ್ಕೋತಿದ್ದೆ. ಮಲ್ಗಿದ್ದಾನೆ, ಮಲ್ಕೊಳ್ಳಿ. ನೋಡಿ ಅಲ್ಲಿಂದ ಬೈಪಾಸ್ ಆದ್ಮೇಲೆ ಬಂದು ಇಲ್ಲೇ ಲೆಫ್ಟ್ ತೊಗೊಂಡು ಇಲ್ಲಿಂದ ಸೀದಾ ಗುರುವಾಯೂರ್ ಹೋಗಿ ಗುರುವಾಯೂರಿಂದ ಒಂದು ಹಂಗೆ ಕುಟ್ಟಿಪುರಮ್ಮ ಹೋಗೋಣ. ಬನ್ನಿ. ನೈಟಲ್ಲಿ ಮಾತ್ರ ಸರಿ ಕೇರಳದಲ್ಲಿ ಗಾಡಿ ಓಡಿಸೋಕ್ಕೆ, ಬೆಳಿಗ್ಗೆಲ್ಲಂತೂ ಅಯ್ಯೋ ನರ್ಕ ತೋರಿಸ್ಬಿಡ್ತಾರೆ ಕೇರಳದಲ್ಲಿ. ಅದೇ ಬೆಳಿಗ್ಗೆ ನೈಟಲ್ಲಾದರೆ ಆರಾಮಾಗಿ ಫ್ರೀಯಾಗಿ ಹೋಗ್ಬೋದು. ಮಾರ್ನಿಂಗು ಬೆಳಿಗ್ಗೆಲ್ಲೆಲ್ಲ ಏನು ಆಗುತ್ತೆ ಅಂದರೆ ಈ ರೋಡಲ್ಲಿ ಹೋಗೋದೇ ದೊಡ್ಡ ತಲೆನೋವು. ನಮ್ಮ ಬೆಂಗಳೂರು ಸಿಟಿಲಿ ಬೇಕಾದ್ರೆ ಓಡಿಸ್ಬಿಡ್ಬೋದು, ಈ ಕೇರಳದಲ್ಲಿ ಓಡ್ಸೋಕ್ಕಾಗಲ್ಲ. ಹಂಗೆ ಬನ್ನಿ ಹೋಗ್ತಾ ಹೋಗ್ತಾ ಸಿಗೋಣ ಹಂಗೆ. ನೋಡಿ ಕುಟ್ಟಿಪುರ ಮಾತ್ರ ಬಂದು ಏನು ಮಳೆ ಹೊಡಿತಿದೆ ಅಂದರೆ ಅಯ್ಯೋ ಹೊಸೇ ಮಳೆ ಅಲ್ಲ, ನೀರು ಕಲ್ತಾವಿಂದನೇ ಮಳೆ. ನೋಡಿ ಮೊನ್ನೆ ನಾವು ಅಡುಗೆ ಮಾಡಿದ ಜಾಗ ಇದೇನೆ ನೋಡಿ, ಅಂದರೆ ಮಳೆ ಸಿಕ್ಕಾಪಟ್ಟೆ ಬರ್ತೈತೆ ಮಳೆ. ಇನ್ನು ರೋಡೇ ಕಾಣಲ್ಲ, ಆ ರೇಂಜಿಗೆ ಬರ್ತಾಯಿದೆ. ನೋಡಿ ಇದು ನಮ್ಮದು ಹಳೆ ಬ್ರಿಡ್ಜು, ಮುಂಚೆ ಇತ್ತಲ್ಲ ಬ್ರಿಡ್ಜು, ಆ ಬ್ರಿಡ್ಜಿದು. ಆ ಕಡೆ ಪಕ್ಕದಲ್ಲಿರೋದು ಹೊಸದು. ಮೊನ್ನೆ ಹಿಂಗೆ ಮುಂದೆ ಹೋಗಿ ಅಲ್ವಾ ಹತ್ರ ಸಿಗೋಣ. ನೋಡಿ ಕುಟ್ಟಿಪುರಮಲ್ಲಿ ಏನು ಮಳೆ ಅಂದರೆ ಫುಲ್ಲು ಮಳೆ, ಯಾವ ರೇಂಜಿಗಿದೆ ನೋಡಿದ್ದು. ಬ್ರಿಡ್ಜ್ ಮೇಲೆಲ್ಲ ಫಾಲ್ಸ್ ಆಗ್ಬಿಟ್ಟೈತೆ ಈಗ. ನೋಡಿ ನೀರು ಸಿಕ್ಕಾಪಟ್ಟೆ ಮಳೆ ಹೊಡಿತಿದೆ ಮಾತ್ರ. ಬನ್ನಿ ಹೋಗೋಣ ಮುಂದೆ. ಬೆಳಗ್ಗೆ ಒಂದು 7 ಗಂಟೆ ಆಗಿದೆ. ಮಾರಿಯಮ್ಮನ ಅಲ್ವಾ ಹತ್ರ ಗಾಡಿ ಹಾಕಿದ್ದೀವಿ. ಅದೊಂದು 50, ಇದೊಂದು 25, ಇದೊಂದು 25, ಇದೊಂದು 25, ಇದೊಂದು 33. ಅದು DD, ಇದು KA, ಇದು DD, ಇದು NL, ನಮ್ಮದು KA. ನೋಡ್ರಿ ಇವಾಗ ಹಾಕಿದ್ದೀವಿ. ಏನು ಅಂತಂದರೆ ಮಳೆ ಅಪ್ಪ ಈಗ ಹನಿ ಆಗ್ತಿದೆ. ಏನೋ ಇವಾಗ ಈ ಟ್ರಿಪ್ಪಲ್ಲಂತೂ ಹೆವಿ ಮಳೆ ಅಂದ್ಕೊಳ್ರಿ, ಮಾತ್ರ ಸೈಕ್ ಆಗ್ಬಿಡೈತೆ. ಬಾ ವೆದರ್ ಚೆನ್ನಾಗೈತೆ, ಚಳಿ ಏನಿಲ್ಲ, ಬಟ್ ಮಳೆ ಒಂದೇ ಬೇಜಾರು. ನೋಡಿ ಎಲ್ಲ ನಮ್ಮ ಕರ್ನಾಟಕ ಗಾಡಿಗಳೇ, ಬಟ್ ಏನು ಅಂತಂದರೆ ಸ್ಟೇಟ್ ಬೇರೆ ಅಷ್ಟೇ. ಅದು NL, ಇದು DD, ನಮ್ಮದು KA, ಹಾಗೆ ಆ ಥರ. ನೋಡಿ ಅಣ್ಣ ನಡ್ಕೊಂಡು ಬರ್ತವ್ರೆ. ಬನ್ನಿ ಹೋಗ್ತಾ ಸಿಗೋಣ. ನೋಡಿ ನಾವು ಡೋ ಏನೋ ಫೋನ್ ಮಾಡ್ಬಿಟ್ಟು ಬೆಳಿಗ್ಗೆ ಅದು ತಗೋಬಾ ಅಂತ ಹೇಳಿರ್ಬೇಕು, ಹುಡುಕ್ತಾವನೆ. ಅಯ್ಯೋ ನನಗೆ ಯಾಕೆ ನಾನು ಶಾಜಾನು ಮಮತಾಜ್ ಥರ ಆಗ್ಬಿಡ್ಬೇಕಾಯ್ತು. ನಾನು ಇಲ್ಲಿರ್ಬಾರ್ದಾಗಿತ್ತು. ಇವನು ಅವಳು ಇವನು ಶಾಜಾನು, ಅವಳು ಮಮತಾಜ್, ಇವರಿಬ್ಬರ ಮಧ್ಯೆ ನಾನು ಮಾಮೂಲಿ ಇದು. ಏನು ಹುಡುಕ್ತಾವನಂದರೆ ನೋಡಿ ಒಳ್ಳೊಳ್ಳೆ ಗೊಂಬೆಗಳು, ಒಳ್ಳೊಳ್ಳೆ ಚೆನ್ನಾಗಿರೋದು ಹುಡುಗಿರಂತ. ಈ ಗೊಂಬೆಗಳು ನೋಡ್ಬಿಟ್ರೆ ನಮ್ಗೊಂದು ಕೊಡಿ ಅಂತ ಕೇಳಿಬಿಟ್ಟಿರ. ಆಮೇಲೆ ಫೋನ್ಪೇ ಮಾಡಿ ಬೇಕಾರೆ ಯಾವ್ದು ಬೇಕಾದ್ರೆ ತರಿಸ್ಕೊಡ್ತೀನಿ, ಫ್ರೀ ಡೆಲಿವರಿ. ಅಡ್ರೆಸ್ ಕೊಟ್ಬಿಟ್ಟು ಫೋನ್ಪೇ ಮಾಡಿ, ನಿಮ್ಗೆ ಏನು ಬೇಕು ಎಲ್ಲ ಫ್ರೀಯಾಗಿ ನಿಮ್ಮ ಮನೆಗೆ ತರಿಸ್ಕೊಡ್ತೀವಿ. ಇಲ್ಲೇ ಬೈಪಾಸಲ್ಲಿ ಗಾಡಿ ನಿಲ್ಲಿಸ್ಕೊಂಡಿದ್ದೀವಿ. ನೋಡಿ ಇದು ಹಿಂಗೆ ಹೋದರೆ ಮಂಗಳೂರು. ಇದಂದರೆ ರೋಡು ಕೆಲಸ ನಡೀತಿರೋ ಕಾರಣ ಇಲ್ಲಿ ಯಾವುದೇ ಥರ ಗಾಡಿಗಳು ಬರೋಲ್ಲ. ಅದಕ್ಕೆ ನಾವು ಇಲ್ಲೇ ಗಾಡಿ ಹಾಕೊಂಡ್ಬಿಟ್ಟು ಎಲ್ಲ ಅಡುಗೆ ಮಾಡ್ಕೊತಾರೆ ಸ್ವಾಮಿಗಳು. ನೋಡಿರಿ ಇದೇ ಗೇಟ್ ಓಪನ್ ಇದೆಯಲ್ಲ, ಅಲ್ಲೇ ಆ ಮನೇಲಿ ನೀರು ಇಸ್ಕೊತವ್ರೆ ಸ್ವಾಮಿಗಳು. ಅಂದರೆ ಅಡುಗೆ ಮಾಡ್ಕೊಳೋಂಗೆ ನೀರಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ನೋಡಿ ಕೆಳಗಡೆ ಅಂದರೆ ಇದು ಸರ್ವಿಸ್ ರೋಡಲ್ಲಿ ಗಾಡಿಗಳು ಹೋಗ್ತಾ ಇರೋದು. ನೋಡಿ ಈ ಸರ್ವಿಸ್ ರೋಡಲ್ಲಿ ಗಾಡಿಗಳು ಹಿಂಗಿಂದ ಇಲ್ಲಿ ಇಲ್ಲಿಂದ 10 ಕಿಲೋಮೀಟ್ರ್ ಚೆನ್ನಾಗಿದ್ರೆ 10 ಕಿಲೋಮೀಟ್ರು, ಇನ್ನೊಂದು 20 ಕಿಲೋಮೀಟ್ರ್ ಸರ್ವಿಸ್ ರೋಡಲ್ಲಿ ಹೋಗಬೇಕು. ಮಾಡ್ತಾರೋ ಏನೋ ಒಂದು 50% ಅಷ್ಟೇ ಆಗಿರೋದು. ನೋಡಿ ಈ ಥರ 2 ವೀಲರ್ಗಳು ಬರುತ್ತೆ ಅಷ್ಟೇ, ದೊಡ್ಡ ಗಾಡಿಗಳೆಲ್ಲ ಬರೋಲ್ಲ. ಮೇಲ್ಗಡೆ ಎಲ್ಲ ಗಾಡಿಗಳು ನಿಲ್ಸ್ಕೊಂಡಿದ್ದಾರೆ. ನೋಡಿ ಇವಾಗ ಸದ್ಯಕ್ಕೆ ಸಿಚುವೇಶನ್ ಏನು ಅಂದರೆ ಸ್ವಾಮಿಗಳೆಲ್ಲ ಅಡುಗೆ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಹೊರಡಬೇಕು ಮಂಗಳೂರು ಕಡೆಗೆ. ಮಂಗಳೂರು ಇಲ್ಲಿಂದ ಒಂದು 260 ಕಿಲೋಮೀಟ್ರು, ಧರ್ಮಸ್ಥಳ ಒಂದು 300 ಕಿಲೋಮೀಟ್ರ್ ಐತೆ. ಬನ್ನಿರಿ ಹೋಗ್ತಾ ಸಿಗೋಣ. ನೋಡಿ ಇನ್ನು ಮಂಗಳೂರು ಇಲ್ಲಿಂದ ಒಂದು 160 ಕಿಲೋಮೀಟ್ರ್ ಇದೆ. ಇಲ್ಲಿ ಮಾಯೆಯಲ್ಲಿ ಪೆಟ್ರೋಲ್ ಹಾಕ್ಸ, ಊರು ಹೆಸರು ಮಾಯೆ ಅಂತ. ಇಲ್ಲಿ ಡೀಸೆಲ್ ಹಾಕ್ಸೋಣ ಅಂತ ನಿಲ್ಲಿಸಿದ್ದೀವಿ.
ನೋಡಿ ಡೀಸೆಲ್ ಬಂದ್ಬಿಟ್ಟು ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ. ಬರೀ 83 ರೂಪಾಯಿ ಡೀಸೆಲ್. ನೋಡಿ ಡೀಸೆಲ್ 1 ಲೀಟ್ರು ಬಂದ್ಬಿಟ್ಟು 83 ರೂಪಾಯಿ. ಪೆಟ್ರೋಲ್ ಬಂದ್ಬಿಟ್ಟು 93 ರೂಪಾಯಿನೋ ಇದೆ. ತೋರಿಸಿ ನೋಡಿ ನಿಮಗೆ. ಪೆಟ್ರೋಲ್ ಬಂದು 93 ರೂಪಾಯಿ 92 ಪೈಸಾ. ಡೀಸೆಲ್ ಬಂದ್ಬಿಟ್ಟು 83 ರೂಪಾಯಿ 90 ಪೈಸಾ. ಇಲ್ಲಿ XP95 ಇಲ್ಲ ಪವರು. ನೋಡಿ ಎಷ್ಟು ಇಲ್ಲಿಂದ ಮ್ಯಾಕ್ಸಿಮಮ್ ಒಂದು 12 ರೂಪಾಯಿ 13 ರೂಪಾಯಿ ಸೇವ್ ಆಗುತ್ತೆ ಈ ಕಡೆ ಬಂದಿರೋದಕ್ಕೆ ಮಾಯಲ್ಲಿ. ಅದಕ್ಕೆ ಒಂದು ಎಕ್ಸ್ಟ್ರಾ ಒಂದು ಕ್ಯಾನ್ ಡೀಸೆಲ್ ಹಾಕ್ಸ್ಕೊಡೋ ಅಂದ್ಬಿಟ್ಟು ಕಾಣ್ತಿದ್ಯಾ ಡೀಸೆಲ್ ಕ್ಯಾನ್ ಅದ್ರ ಡೀಸೆಲ್ ಹಾಕೊಂಡು ಅಂದ್ಬಿಟ್ಟು ಮಡಿಕೊಂಡಿದ್ದೀವಿ. ಒಂಥರ ಖುಷಿ ಆಗುತ್ತೆ ಅಂದ್ಕೊಳ್ರಿ. ಯಾಕಂದರೆ ನಮ್ಮ ಕರ್ನಾಟಕಕ್ಕಿಂತ ಇಲ್ಲಿ ಆಲ್ಮೋಸ್ಟ್ ಒಂದು 12 ರೂಪಾಯಿ ಕಮ್ಮಿ. ಬನ್ನಿರಿ ಹೋಗ್ತಾ ಸಿಗೋಣ ಡೀಸೆಲ್ ಹಾಕ್ಸ್ಕೊಂಡು. ಅಲ್ಲಿಂದ ಯಾವುದೇ ಥರ ವೀಡಿಯೋ ಮಾಡ್ಕೊಳ್ಳಿಲ್ಲ. ಇನ್ನು ಮಂಗ್ಳೂರು ಹತ್ರ ಬಂದ್ವಿ. ಏನು ಅಂತಂದರೆ ಸಿಕ್ಕಾಪಟ್ಟೆ ಮಳೆ ಅಂದ್ಕೊಳ್ರಿ. ಅಷ್ಟು ಏನು ಹಿಡ್ಕೊಂಡಿದ್ದು ಬಿಡ್ತಾನೆ ಇಲ್ಲ. ಬರ್ತಾನೆ ಇದೆ. ನಾವು ಇವಾಗ ನಿಲ್ಲುತ್ತೆ ಅವಾಗ ನಿಲ್ಲುತ್ತೆ ಅನ್ಕೊತಿದ್ದೀವಿ. ನಿಲ್ತಾನೆ ಇಲ್ಲ. ನೋಡಿ ವೆದರ್ ಮಾತ್ರ ಅಲ್ಟಿಯಾಗೈತೆ. ಮಳೆಗೂ ಅದಕ್ಕೂ ಸನ್ಸೆಟ್ ಆಗಿದೆ. ಇನ್ನೂ ಸಖತ್ತಾಗಿ ಕಾಣಿರೋದು ಈ ಟೈಮ್ಗೆ. ಹೊರಟಿದ್ದೀವಿ, ಹೋಗ್ತಾ ಇದ್ದೀವಿ ಆನ್ ದ ವೇ. ಮಳೆ ಮಾತ್ರ ಆವಾಗಲೇ ವೀಡಿಯೋ ಮಾಡ್ಕೋಬೇಕಿತ್ತು, ಮಾಡ್ಕೊಳ್ಳಿ ಯಾವುದೇ ಥರ ವೀಡಿಯೋ ನಾನು. ನೋಡಿರಿ ಮಳೆ ಬರ್ತಾನೆ ಐತೆ. ಆದರೆ ಇವಾಗ ಸ್ವಲ್ಪ ಲೈಟಾಗಿ ಕಮ್ಮಿ ಆಗಿದೆ. ಅವಾಗಿಂದ ಬೀಚ್ ಇಡೀ ಅಂದ್ಕೊಳ್ರಿ ಮಳೆ ಮಾತ್ರ. ನೋಡಿ ಇದು ಫ್ರಂಟು ಫುಲ್ ಸುಟ್ಟೆ ಹೋಯ್ತಿದ್ದು. ಗಾಡಿ ಲಾರಿ ನೋಡಿದ್ರಲ್ಲ ಕರೆಕ್ಟಾಗಿ ತೋರಿಸೋದು. ಲಾರಿ ಫುಲ್ ಫ್ರಂಟೇ ಸುಟ್ಟೋಗ್ಬಿಟ್ಟೈತೆ. ಏನೋ ಬೆಂಕಿ ಹತ್ಕೊಂಡು. ನೋಡಿ ಸುತ್ತ ಫಾರೆಸ್ಟ್ ಏನೆಲ್ಲ ಗೊತ್ತಿಲ್ಲ. ಎಲ್ಲ ಏನೋ ಗೊತ್ತಿಲ್ಲ. ಗಿಡ ಯಾವುದೋ ಫ್ರೂಟ್ಸ್ದು. ನೋಡ್ರಿ ಫುಲ್ ಮಳೆ. ಬಟ್ ರೋಡು ಅಲ್ಲಿಂದಲ್ಲಿ ಇನ್ನೂ ನಾವು ಅಲ್ಲಿ ಒಳಗಡೆ ಮಂಗ್ಳೂರು ರೋಡ್ ಬರಬೇಕಾದ್ರೆ ಹಿಂದೆ ಫುಲ್ಲು ರೋಡ್ ರೆಡಿ ಮಾಡ್ತಿರೋ ಕಾರಣ ನಾವು ಒಳಗಡೆ ಸಿಟಿ ಒಳಗಡೆ ಬರೋ ಕಾರಣ ಸಿಕ್ಕಾಪಟ್ಟೆ ತೊಂದರೆ ಆಗ್ಬಿಡ್ತು ಬರೋಷ್ಟಲ್ಲಿ. ಅಲ್ಲಿಂದನೇ 1-2 ಅವರ್ ತೊಗೊಂಡಿದ್ದೀವಿ. ನಾವು ಹೋಗ್ತಾ ಇದ್ದೀವಿ ಆರಾಮಾಗಿ. ಬನ್ನಿರಿ ಹೋಗ್ತಾ ಸಿಗೋಣ. ನೋಡಿ ಇವಾಗ ನಾವು ಮಂಗ್ಳೂರು ರೀಚ್ ಆಗಿದ್ದೀವಿ. ಕೆಳಗಡೆ ಮೇನ್ ಸಿಟಿ ಬರೋದು. ನೋಡಿ ಗಾಡಿ ಇವಾಗ ಮೇಲೆ ಹಾಕಿದ್ದೀವಿ. ಏನು ಅಂತಂದರೆ ಇವಾಗ ಹೊಟ್ಟೆ ಸಿತ್ತಂಬಿಟ್ಟು ಇಲ್ಲೇ ಈ ಬೇಕ್ರಿಲಿ ಅಂದರೆ ನ್ಯೂ ಬೆಂಗಳೂರು ಅಯ್ಯಂಗಾರ್ ಬೇಕ್ರಿ ಸ್ವೀಟ್ಸ್ ಅಂತ ಇದೆ. ಈ ಕಡೆ ಬಂದವರು ಈ ಕಡೆ ವಿಸಿಟ್ ಮಾಡಿ, ಚೆನ್ನಾಗಿದೆ. ನೋಡಿ ಇಲ್ಲೇ ಇವಾಗ ಸ್ವಲ್ಪ ಪಬ್ಸ್ ಅಂದರೆ ವೆಜ್ ಪಬ್ ತಿಂದಿದ್ದು. ನಮ್ಮ ಸ್ವಾಮಿಗಳೆಲ್ಲ ತರಕಾರಿ ತಗೋರೋಕ್ಕೆ ಅಂತ ಹೋಗಿದ್ದಾರೆ. ನೋಡಿ ಸ್ವಾಮಿಗಳೆಲ್ಲ ನಿಂತಿದ್ದಾರೆ. ಅಲ್ಲಿ ಕೆಳಗಡೆ ಇರೋದು ತರಕಾರಿ ಅಂಗಡಿ, ಅಲ್ಲಿ ಹೋಗಿದ್ದಾರೆ. ತರಕಾರಿ ತೊಗೊಂಬರ್ತಾರೆ. ಈಗ ಡೈರೆಕ್ಟ್ ಹೊರಡೋಣ. ಇಲ್ಲಿ ಉಡುಪಿಗೆ ಅಂತ ಹೇಳಿದ್ದಾರೆ. ಅಲ್ಲಿ ಕೊರಗೊಂಚ ನೋಡಿಕೊಂಡು ತಿರ್ಗಾ ಧರ್ಮಸ್ಥಳ ಅಂತ ಹೇಳಿದರು. ಧರ್ಮಸ್ಥಳ ಕ್ಯಾನ್ಸಲ್ ಆಗಿ ಇವಾಗ ಅಂದರೆ ಬೆಳಿಗ್ಗೆ ಹೋಗಬೇಕು ಧರ್ಮಸ್ಥಳಕ್ಕೆ. ಇವಾಗ ನೋಡಿ ಇಲ್ಲಿ ಗಾಡಿ ನಿಂತಿದೆ. ಸ್ವಾಮಿಗಳೆಲ್ಲ ಬರ್ತಾವ್ರೆ. ಬನ್ನಿರಿ ಮುಂದೆ ಸಿಗೋಣ. ನೋಡಿ ಬೆಳಿಗ್ಗೆ ಒಂದು 9:30 ಆಗಿದೆ. ನೈಟ್ ಯಾವುದೇ ಥರ ವೀಡಿಯೋ ಮಾಡ್ಕೊಳ್ಳಿಲ್ಲ. ಇವಾಗ ಕರೆಕ್ಟಾಗಿ ಉಡುಪಿ ಕೃಷ್ಣ ದೇವಸ್ಥಾನ ಹತ್ರ ಇದ್ದೀವಿ. ಇವಾಗ ಇಲ್ಲೇ ಆ ಹೋಟೆಲ್ ಹತ್ರ ತಿಂಡಿ ಮಾಡೋಣ ಅಂತ ಬಂದಿದೆ. ನೋಡಿ ಇವಾಗ ನಡ್ಕೊಂಡು ಹೋಗ್ತೀವಿ. ಏನು ಸಿಕ್ಕಾಪಟ್ಟೆ ಬಿಸಿಲು ಹೋಗ್ರಿ ಇಲ್ಲಿ ಮಾತ್ರ. ಏನು ಬಿಸಿಲಲ್ಲಿ ಹೆಂಗೆ ಬೇಕು ಒಂದು ಗೊತ್ತಾಗ್ತಲ್ಲ. ಬರೀ ಬಿಸಿಲು. ಏನು ಟೆಂಪ್ರೇಚರ್ ಎಲ್ಲ ಒಂದು 40 ಮೇಲೆ ಐತೆ. ಡೈರೆಕ್ಟು ಮಲ್ಪೆ ಬೀಚ್ಗೆ ಹೋಗ್ಬೇಕು. ಎಲ್ಲ ಸ್ವಾಮಿಗಳು ಹೋಗ್ತವ್ರು ನಡ್ಕೊಂಡು. ಇವಾಗ ನಾವು ಗಾಡಿ ಹತ್ರ ಹೋಗ್ಬಿಟ್ಟು ಒಂದಷ್ಟು ರೆಸ್ಟ್ ಮಾಡಿ ಸ್ವಾಮಿಗಳ ತಿಂಡಿ ಮಾಡ್ಕೊಬರ್ತಾರೆ. ಹೋಗಿ ನಾವು ಗಾಡಿ ತಗೋ ರೆಸ್ಟ್ ಮಾಡಿಕೊಂಡು ಸ್ವಲ್ಪ ಡೈರೆಕ್ಟ್ ಮಲ್ಪೆಯಿಂದ ಧರ್ಮಸ್ಥಳದಿಂದ ಡ್ರಾಪು. ಬನ್ನಿರಿ ಹೆಂಗಿರುತ್ತೆ ಏನಂತ ವೀಡಿಯೋದಲ್ಲಿ ನೋಡ್ತೀರಾ. ಬನ್ನಿರಿ ಮುಂದೆ ವೀಡಿಯೋ ಕಂಟಿನ್ಯೂ ಆಗುತ್ತೆ. ಈಗ ಅಲ್ಲಿ ಇದೆಷ್ಟು ನಾವು ನಿಯರ್ ಹೇಳಿದ್ವಲ್ಲ, ಅಂದರೆ ಉಡುಪಿಲಿದ್ದೀವಲ್ಲ, ಇವಾಗ ಸ್ವಾಮಿಗಳೆಲ್ಲ ಮಲ್ಪೆ ಬೀಚ್ ನೋಡಬೇಕು ಅಂತಂದರು. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ರೋಡು ಗೊತ್ತಲ್ಲ ಇಲ್ಲಿ ಅಂದರೆ ಹೋದ್ಸಲ ಬಂದಾಗ ಏನು ಮಾಡಿದರು ಅಂತಂದರೆ ರೋಡ್ನ ಬ್ಲಾಕ್ ಮಾಡಿದರು. ಯಾಕಂದರೆ ಕಿತ್ತಾಕ್ಬಿಟ್ಟಿದ್ರೇನೋ ಸ್ವಲ್ಪ ಕೆಲಸ ನಡೀತಿದೆ ಅನ್ನೋ ಕಾರಣಕ್ಕೋಸ್ಕರ ರೋಡ್ನ ಕಿತ್ತಾಕಿದ್ರು. ನಾವು ಅಲ್ಲಿ ಮುಂದೆ ಬೈಪಾಸ್ ಮುಂದೆ ಒಂದು 10 ಕಿಲೋಮೀಟ್ರ್ ಹೋಗಿ ತಿರ್ಗಾ ಒಳಗಡೆಯಿಂದ ಸಿಂಗಲ್ ರೋಡ್ ಒಳಗಡೆ ಬಂದಿದ್ವಿ. ಹೋಗ್ತಾ ಇದ್ದೀವಿ ನೋಡಿ, ಬರೀ ಸಿಂಗಲ್ ರೋಡು ಹೋಗ್ತಾ ಇದ್ದೀವಿ ಆನ್ ದ ವೇ. ಇವಾಗ ಇಲ್ಲಿಂದ ಏನೋ ಒಂದು 1.5 ಕಿಲೋಮೀಟ್ರ್ ಅಷ್ಟೇ ಇರೋದು. ಹೋಗ್ತಾ ಇದ್ದೀವಿ. ಬನ್ನಿರಿ ಹೋಗ್ತಾ ಸಿಗೋಣ. ಹೋದ್ ವಿಡಿಯೋ ನೋಡಿಲ್ಲ ಅಂತಂದರೆ ಹೋದ್ ವಿಡಿಯೋ ಹಿಂಗೆ ಬಂದಾಗ ಏನು ಅಂತಂದರೆ ಮಲ್ಪೆ ಬೀಚಲ್ಲಿ ಸ್ವಲ್ಪ ಜಗಳ ಆಗಿತ್ತು.
ಅದನ್ನೇನು ಅಂತಂದರೆ ಸುಮ್ಮನೆ ಯಾಕೆ ಬೇಕು ಅಂದ್ಬಿಟ್ಟು ಒಂದೇ ಕಾರಣಕ್ಕೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಏನು ಎತ್ತ ಅಂತಲ್ಲ, ಬಟ್ ಅದನ್ನು ನಾನು ವಿಡಿಯೋ ಹಾಕಲಿಲ್ಲ. ಬನ್ನಿರಿ ಹೋಗ್ತಾ ಸಿಗೋಣ. ನೋಡಿ ನಾವಿಲ್ಲಿ ಧರ್ಮಸ್ಥಳಕ್ಕೆ ಹೋಗುವಾಗ ಗರಡಿ ಅನ್ನೋ ಒಂದು ಊರಿಂದ ಸ್ವಲ್ಪ ಮುಂದೆ ಬಂದು ಇಲ್ಲೇ ಗಣಪತಿ ಟೆಂಪಲ್ ಇದು. ಎಲ್ಲ ಸ್ವಾಮಿಗಳು ಇಲ್ಲೇ ಕೂತಿದ್ದಾರೆ, ಎಲ್ಲ ಅಡುಗೆ ಮಾಡ್ತವ್ರೆ. ಸ್ವಲ್ಪ ಜನ ಎಲ್ಲ ಸ್ವಾಮಿ ಅಲ್ಲಿ ಅಡುಗೆ ಮಾಡ್ತವ್ರೆ, ಸ್ವಲ್ಪ ಸ್ವಾಮಿಗಳೆಲ್ಲ ರೆಸ್ಟ್ ಮಾಡ್ತವ್ರೆ. ಆ್ಯಕ್ಚುಲಿ ದೇವಸ್ಥಾನ ಕ್ಲೋಸ್ ಆಗಿರಬೇಕು ಅನಿಸುತ್ತೆ. ನೋಡಿ ಆ ಸ್ವಾಮಿಗಳು ಸುಮ್ಮನೆ ಕೂತವ್ರೆ, ಸ್ವಾಮಿಗಳು ಎಲ್ಲ ಸ್ವಾಮಿಗಳು ರೆಸ್ಟ್ ಮಾಡ್ತವ್ರೆ. ನೋಡಿ ಎಲ್ಲ ಈ ಕಡೆ ಒಂದಷ್ಟು ಸ್ವಾಮಿಗಳು ಅಡುಗೆ ಮಾಡ್ತವ್ರೆ, ಆ ಕಡೆ ಸ್ವಾಮಿಗಳು ರೆಸ್ಟ್ ಮಾಡ್ತವ್ರೆ. ಏನು ಅಡುಗೆ ಮಾಡ್ತವ್ರೆ ಗೊತ್ತಿಲ್ಲ ಸ್ವಾಮಿಗಳು. ಬಟ್ ಇಲ್ಲೇ ನೀರು ಬರ್ತೈತು, ಸಡನ್ನಾಗಿ ನೀರು ನಿಂತೋಗ್ಬಿಡ್ತು, ಚೆನ್ನಾಗಿ ಬರ್ತಿರೋ ನೀರು. ನೋಡಿ ಇಲ್ಲೇ ನೆಲ್ಲಿ ಇತ್ತು, ಗಾಡಿ ಇಲ್ಲೇ ಸೈಡ್ಗೆ ಹಾಕೊಂಡು ತೊಳಿತಾಯಿದ್ವಿ. ಸ್ವಾಮಿಗಳೆಲ್ಲ ಅಡುಗೆ ಮಾಡ್ತವ್ರೆ, ಏನೋ ಬೋಂಡ ಗಿಂಡ ಮಾಡ್ತಿರ್ಬೇಕು ಅನ್ನಕ್ಕೆ, ಅನ್ನ ಸಾಂಬಾರಿಗೆ. ನೋಡಿ ಗಾಡಿ ನಿಲ್ಲಿಸಿದ್ದೀವಿ, ಒಳ್ಳೆ ಪ್ಲೇಸ್ ಅಂದ್ಕೊಳ್ರಿ. ನೀರು ಇಲ್ಲೇ ಬರ್ತೈತು, ಸಡನ್ನಾಗಿ ನಿಂತೋಯ್ತು, ಫೋರ್ಸಾಗಿ ಬರ್ತೈತು. ಅದೇನೋ ಅಲ್ಲೋಗಿ ಮೋಟ್ರ್ ಕಾಣ್ತಿದ್ಯಾ, ಮೋಟ್ರ್ ಚೆಕ್ ಮಾಡಿದೆ, ಸಿಂಗಲ್ ಫ್ಯೂಸ್ ಆಗಿಬಿಟ್ಟೈತೆ, ಬರಲೇ ಇಲ್ಲ. ಅದಕ್ಕೆ ಸುಮ್ಮನೆ ಅದೇ. ನೋಡಿ ನಮ್ಮ ಡಾರ್ಲಿಂಗ್ ಇಲ್ಲೇ ನಿಂತೈತೆ, ಹೆಂಗೆ ಕಾಣ್ತೈತೆ ಲುಕ್ಕು, ಮಸ್ತಾಗಿ ಕಾಣ್ತೈತೆ. ಡೋರ್ ಓಪನ್ ಆಗ್ಬಿಟ್ಟು ಸಿಂಗಲ್ ಪೀಸ್ ಹೆಂಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿರಿ. ಖಾಲಿ ಗ್ರೌಂಡಲ್ಲಿ ನಿಲ್ಲಿಸಿದ್ದೀವಿ ಗಾಡಿನ, ನೋಡಿ ಫುಲ್ ಖಾಲಿ ಗ್ರೌಂಡು. ಇನ್ನೊಂದೇನು ಅಂತಂದರೆ ಅಲ್ಲಿ ವೈಟ್ ಪಟ್ಟಿ ಕಾಣ್ತಿದೆಯಲ್ಲ, ಅದು ಬಂದ್ಬಿಟ್ಟು ಈ ಎಮ್ಮೆ ರೇಸ್ ನಡೀತದಲ್ಲ, ಅದು ಹೆಸರು ನನಗೆ ಗೊತ್ತಿಲ್ಲ. ಅದೇ ಜಾಗ, ಅದು ನಾನು ಹೋಗಿ ನೋಡಿದೆ, ಅಬ್ಸರ್ವ್ ಮಾಡಿದೆ. ಇವಾಗ ನೋಡಿ ಗಾಡಿ ನಿಲ್ಸಲ್ಲ, ನಾನು ಅಲ್ಲೋಗಿ ಅಬ್ಸರ್ವ್ ಮಾಡಿದೆ. ಬನ್ನಿರಿ ಅಲ್ಲಿ ಹತ್ರಕ್ಕೆ ಹೋಗಿ ತೋರಿಸ್ತೀನಿ ನಿಮಗೆ. ನೋಡಿ ಹತ್ತತ್ರ ಬಂದೆ, ನಾನು ಅಂದ್ಕೊಂಡೆ ಬಂದು ಏನಿದು ಅಂತ. ನೋಡಿ ಇಲ್ಲಿ ನವಿಲು ನಡ್ಕೊಂಡು ಹೋಗ್ತಾ ಐತೆ ಮೇಲ್ಗಡೆ. ಪ್ಲೇಸ್ ಎಲ್ಲ ಚೆನ್ನಾಗಿದೆ, ನೀಟ್ನೆಸ್ಸಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಇಲ್ಲಿ. ನನ್ನ ಪ್ರಕಾರ ಅದೇ ಅನಿಸುತ್ತೆ ಇದು. ನೋಡಿ ನಿಮ್ಗೇನು ಅನಿಸುತ್ತೆ ಅಂದರೆ, ನನ್ನ ಪ್ರಕಾರ ಇದೆ ಕೋಣದು ರೇಸ್ ಮಾಡ್ತಾರಲ್ಲ ಆ ಜಾಗ ಅಂತ ನನಗನ್ಸುತ್ತೆ. ನಿಮ್ಗೇನು ಅಂತ ಕಮೆಂಟ್ ಮಾಡಿರಿ. ನೋಡಲ್ಲಿ ಚೆನ್ನಾಗಿದೆ ಒಂಥರ ಪ್ಲೇಸ್, ಆ ಕಡೆ ಎಲ್ಲ ಚೆನ್ನಾಗಿದೆ. ಆ ಕಡೆ ನಾನು ಏನೋ ಹೋಗಿಲ್ಲ, ಸುಮ್ಮನೆ ಯಾಕೆ ನನಗೆ ಗೊತ್ತಿಲ್ಲದಿರೋ ಪ್ಲೇಸ್ಗಳಿಗೆ ಬಂದು ಈ ಥರಲ್ಲ ಆ ಕಡೆ ಈ ಕಡೆ ಹೋಗೋದು ಬೇಡ, ಸುಮ್ಮನೆ ಯಾಕೆ ನಮಗೆ ತೊಂದರೆ ಅಂದ್ಬಿಟ್ಟು ಇಷ್ಟಾಗಲ್ಲ, ಇಷ್ಟೇ ದೂರ ಬಂದಿರೋದು ನಾನು, ಜಾಸ್ತಿ ಹೋಗಲಿಲ್ಲ. ಒಟ್ಟಿನಲ್ಲಿ ಜಾಗ ಚೆನ್ನಾಗಿದೆ ನೋಡಿ, ಖಾಲಿ ಗ್ರೌಂಡ್ ಇದು. ಅಲ್ಲಿಂದ ಇಷ್ಟು ನಡ್ಕೊಂಬಂದೆ ನಿಮ್ಗೆ ತೋರ್ಸೋಣ ಅಂತ. ನೋಡಿರಿ ಸುತ್ತ ಜಾಗ ಹೆಂಗಿದೆ ಅಂತ, ಸನ್ಸೆಟ್ ನೋಡಿರಿ ಸಕ್ಕತ್ತ ಕಾಣುತ್ತೆ, ಮೋಡ ಎಲ್ಲ ನೋಡಿ ಡಾರ್ಲಿಂಗ್ಸ್ ಹೆಂಗಿದೆ ಅಂತ. ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕು ಶೇರ್ ಕಮೆಂಟ್ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಆದಷ್ಟು. ವಿಡಿಯೋ ಚೆನ್ನಾಗಿ ಬರ್ತಿದೆ ಅಂತ ನಾನು ಅನ್ಕೋತೀನಿ. ಚೆನ್ನಾಗಿದ್ದರೆ ಒಂದು ರೆಡ್ ಹಾರ್ಟ್ ಕಮೆಂಟ್ ಮಾಡಿರಿ. ಹೆಂಗೆ ನೋಡಿ ಸನ್ಸೆಟ್ ಆಗಿರೋದಕ್ಕೂ ಮೋಡ ಸಕ್ಕತ್ತಾಗಿ ಕಾಣ್ತಿದೆ. ಇವಾಗ ಹೋಗಿ ಊಟ ಗೀಟ ಮಾಡ್ಕೊಂಡು ಹೊರಡೋಣ ಡೈರೆಕ್ಟ್ ಧರ್ಮಸ್ಥಳ. ಬನ್ನಿ ಮುಂದೆ ಸಿಗೋಣ ಹೋಗ್ತಾ. ಬನ್ನಿ ನಮ್ಮ ಸ್ವಾಮಿಗಳೆಲ್ಲ ಊಟ ಮಾಡಿ ಕೂತವ್ರೆ, ಮಾತಾಡ್ಸೋಣ. ನೋಡಿ ಎಲ್ಲ ಗುಡ್ ಸ್ವಾಮಿಗಳು, 3 ಜನ. ಸ್ವಾಮಿ ಹೆಂಗೈತೆ ಟ್ರಿಪ್ಪು? ಸೂಪರ್ ಆಗಿತ್ತು ಸ್ವಾಮಿ, ಏನು ತೊಂದರೆ ಇಲ್ವಾ? ಏನು ತೊಂದರೆ ಇಲ್ಲ ಸ್ವಾಮಿ, ಎಲ್ಲ ಆರಾಮಾಗಿತ್ತಾ? ಆರಾಮಾಗಿತ್ತು ಸ್ವಾಮಿ. ಏನು ಅಂತಂದ್ರೆ ಕ್ಲೌಡ್ ಜಾಸ್ತಿ ಇತ್ತು, ಏನು ಅಂದ್ ಒಟ್ಟೆ ಸಮಸ್ಯೆ ಏನು ಆಗಲಿಲ್ಲ. ಆ ಕಾಯಿಲೆ ಈ ಕಾಯಿಲೆ ಅಂತ ಹೇಳ್ತಾರೆ, ಯಾವ ಕಾಯಿಲೆನೂ ಇಲ್ಲ. ಆ ಭಗವಂತನ ದರ್ಶನ ಮಾಡ್ಕೊಂಡು ಆರಾಮಾಗಿ ಹೋಗ್ಬಿಟ್ಟು ಬರೋರಿಗೆ ಭಕ್ತಾದಿಗಳಿಗೆ ನಾನು ಹೇಳೋದೇನಂತಂದ್ರೆ, ನೆಮ್ಮದಿಯಾದ ದರ್ಶನ, ನೆಮ್ಮದಿಯಾದ ಇದು, ಆರಾಮಾಗಿ ಹೋಗಿ ಬನ್ನಿ ಭಕ್ತಾದಿಗಳೇ. ನನಗೆ ಕೇಳ್ಕೊಳ್ಳೋದು ಇಷ್ಟೇ ಸ್ವಾಮಿ ಶರಣ. ಎಲ್ರು ಅದೇ ನಂಬ್ಕೊಬಿಟ್ಟವ್ರು, ಏನಂತ ಪಂಪದಲ್ಲಿ ಸ್ನಾನ ಮಾಡಿದ್ರೆ ಬ್ರೈನ್ ತಿನ್ಕೊಬಿಡುತ್ತೆ, ಅದು ತಿನ್ಕೊಬಿಡುತ್ತೆ ಅಂತ. ನಮ್ಮ ಸ್ವಾಮಿಗಳೆಲ್ಲ ಸುತ್ತ ನಿಂತವ್ರೆ. 2 ಅವರಲ್ಲಿ ದರ್ಶನ ಆಗುತ್ತೆ, ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಹೋಗಿ ದರ್ಶನ ಮಾಡ್ಬೋದು. ಯಾವ ಸ್ವಾಮಿಗಳು ಮಕ್ಕಳ ಸ್ವಾಮಿಗಳು ಕರ್ಕೊಬರ್ಬೋದು, ತೊಂದರೆ ಇಲ್ಲ. ಪಂಪದಲ್ಲಿ ಆರಾಮಾಗಿ ಸ್ನಾನ ಮಾಡ್ಬೋದು, ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಾಮಿ ಪಂಪ ಸೂಪರ್ ಆಗೈತೆ, ಕ್ಲೀನ್ ಆಗೈತೆ. ಫಸ್ಟ್ ಎಲ್ಲ ಗಲೀಜ್ ಮಾಡಕ್ ಬಿಟ್ಟಿದ್ರು. ನೋಡಿ ಎಲ್ಲ ಸ್ವಾಮಿಗಳು ಇವಾಗ ಸಕ್ಕತ್ತಾಗಿತ್ತು, ಟ್ರಿಪ್ ಚೆನ್ನಾಗಿತ್ತು, ಡ್ರೈವಿಂಗು ಚೆನ್ನಾಗಿತ್ತು. ಆಮೇಲೆ ನಮ್ಮ ಕರ್ಕ ಬಂದು ಡ್ರೈವರ್ಗಳು ಅಷ್ಟೇನೆ ನಮ್ಮ ಅಣ್ಣ ತಮ್ಮ ಸ್ವಾಮಿಗಳು ತರ ಅಡ್ಜಸ್ಟ್ ಆಗಿದ್ರು, ತುಂಬಾ ಚೆನ್ನಾಗಿತ್ತು. ಇದಕ್ಕೆ ಈ ಅಯ್ಯಪ್ಪ ಸ್ವಾಮಿಗೆ ಹೋಗುವಂತ ಭಕ್ತಾದಿಗಳು ಈ ವರ್ಷ ಅಂತೂ ಸೂಪರ್ ಲಕ್ ಅಂತ ಹೇಳ್ತೀನಿ. ನಮ್ದೇ ಎಲ್ಲ ಸ್ವಾಮಿ, ನಾವು ಒಂದ್ ಹೇಳ್ತೀವಿ ಅಂತಂದ್ರೆ, ನಮ್ಮ ಬಸ್ಸಲ್ಲಿ ಯಾರೇ ಬಂದ್ರು ಎಲ್ಲ ನಮ್ಮ ಫ್ಯಾಮಿಲಿಗೆ, ನಮ್ಮ ಅಣ್ಣ ತಮ್ಮದಿರೋ ಎಲ್ಲ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳ ತರ ನೋಡ್ಕೊಂಡೆ ನಾವು ಟ್ರೀಟ್ ಮಾಡೋದು. ಏನು ಇಲ್ವೇ ಇಲ್ಲ. ಈ ನಮ್ಮ ಡ್ರೈವರ್ ಸ್ವಾಮಿಗಳು ಆಗಿರ್ಬೋದು, 2 ಡ್ರೈವರ್ ಸ್ವಾಮಿಗಳು ಬಂದಿದ್ದಾರೆ. ನೀವುಗಳೇ ಬಂದಿರೋದು ಅಂದ್ರೆ ಅಣ್ಣ ತಮ್ಮದಿರು ಇಬ್ರು ಆಗಿ, ಅಂದ್ರೆ ನಮ್ಗೆ ಅಣ್ಣ ತಮ್ಮದಿರ ತರ ಸೆಟ್ ಆಗ್ಬಿಟ್ಟಿದ್ದೀರಿ.
ಅದ್ರಲ್ಲಿ ಸಂತೋಷ ಪಡೋದ್ರ ವ್ಯತ್ಯಾಸನೇ ಇಲ್ಲ. ಆದ್ರೂ ಸೂಪರ್. ನಮ್ದು ಇಷ್ಟೇ ಸ್ವಾಮಿ, ಏನು ಅಂತಂದ್ರೆ ಎಲ್ರು ಬರ್ತೀರಾ ಆರಾಮಾಗಿ ಬಂದು ಜಾಲಿಯಿಂದ ಹೋಗ್ಬೇಕು. ಏನೋ ಒಂದು ತೊಂದರೆಯಿಂದ ಈ ವರ್ಷ ಬರ್ಲೇಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿದ್ದು. ಏನಕ್ಕೆ ಇದು ಇಲ್ಲಿ ನೀರ್ ಮುಳುಗ್ಬಿಟ್ರೆ ಈ ಕಾಯಿಲೆ ಬಂದ್ಬಿಡ್ತದೆ, ಮೆದ್ಲಿಗೆ ಬರ್ತದೆ ಅಂತ. ಯಾವ ಮೆದ್ಲಿಗೂ ಇರಲ್ಲ, ಏನೂ ಇಲ್ಲ. ನಾನು ಫಸ್ಟ್ ಟ್ರಿಪ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ರಿಗೂ ಅಪ್ಡೇಟ್ ಕೊಟ್ಟಿದ್ದೆ, ಆರಾಮಾಗಿ ಬನ್ನಿ, ಏನೋ ತೊಂದರೆ ಇಲ್ಲ, ಆರಾಮಾಗಿ ಬಂದು ಎಲ್ಲರೂ ದರ್ಶನ ಮಾಡ್ಕೊಂಡು ಹೋಗಿ ಅಂತ. ನೋಡಿ ಅರ್ಧ ಗಂಟೆ ಪಂಪಾ ನದಿಲಿ ಅರ್ಧ ಗಂಟೆ ಜಾಲಿಯಾಗಿ ಸ್ನಾನ ಮಾಡಿದ್ವಿ ಸಮಯ, ಯಾವ ತೊಂದರೆ ಇಲ್ಲ. ಎಂಜಾಯ್ ಮಾಡಿದ್ದೀವಿ ಅರ್ಧ ಗಂಟೆ ಸಕ್ಕತ್ತಾಗಿತ್ತು. ಮಾತ್ರ ನೀರ್ ಮಾತ್ರ ತುಂಬಾ ಎಂಜಾಯ್ ಮಾಡಿದ್ವಿ. ಬರೋರ್ಗೆ ಏನ್ ತೊಂದರೆ ಇಲ್ಲ, ಆರಾಮಾಗಿ. ಅದಕ್ಕೆ ಏನಕ್ಕೆ ಹಂಗ ಹೇಳಿದಾರೆ ಅಂತಂದ್ರೆ, ಮಾಮೂಲಿ ಯಾರೇ ಆಗಿರ್ಬೋದು, ಯಾರೇ ಹೇಳಿರ್ಬೋದು, ಹೇಳಿರೋದು ಇಷ್ಟೇ, ಜನ ಜಾಸ್ತಿ ಆಗೋಯ್ತಾರ ಅಂತ ಹೇಳೋರು ಅಷ್ಟೇ. ಆಮೇಲೆ ನಮ್ಮ ಮುಂಡ್ರಾಜ್ ಸ್ವಾಮಿಗಳು ಅಂತ ಭಟ್ರ ಸ್ವಾಮಿಗಳು ಎಲ್ಲ ಸ್ವಾಮಿಗಳು ಒಳ್ಳೆ ರುಚಿಯಾದ ಅಡಿಗೆ ಮಾಡಿಕೊಟ್ರು, ಸಾಕಾದಾಗಿತ್ತು ಸ್ವಾಮಿ. ಮುಂಡ್ರಾಜ್ ಸ್ವಾಮಿಗಳು ಅಂತ ಯಾವ್ದಾರು ಭೋಜನದಲ್ಲಿ ಹೆಂಗ್ ಅಡಿಗೆ ಮಾಡ್ತಾರೋ ಅದೇ ತರ ಅಡಿಗೆ ಮಾಡ್ತಾರೆ. ಅಡುಗೆ ಚೆನ್ನಾಗಿ ಮಾಡಿದ್ರು. ಒಟ್ನಲ್ಲಿ ಏನು ಸ್ವಾಮಿ ಎಲ್ರು ಖುಷಿ ಆಯ್ತಾ? ಏನು ಇನ್ನೊಂದು ಇವತ್ತು ಬಿಟ್ರೆ ನಾಳೆ ಅಷ್ಟೇ ಡ್ರಾಪ್ ಆಗೋಯ್ತೀರಾ? ಹಂಗೆ ಎಕ್ಸಲೆಂಟ್ ಸರ್ವಿಸ್ ಅಂಡ್ ತಿರುಪತಿ ಸೇವೆ ಚೆನ್ನಾಗಿ ಮಾಡಿಸ್ಕೊ ಬಂದಿದ್ದೀವಿ. ತಿರುಪತಿ ಸೇವೆ ಎಲ್ಲ ಸ್ವಾಮಿ, ಅಯ್ಯಪ್ಪ. ಬನ್ರಿ ಫ್ರೆಂಡ್ಸ್, ಹೋಗ್ತಾ ಸಿಗೋಣ. ನೋಡಿ ಅಲ್ಲೆಲ್ಲ ಒಳ್ಳೆ ಸೂಪರ್ ಡೂಪರ್ ಆಗಿರುವಂಥ ಒಂದು NH ಹೈವೇ ಸಿಕ್ಕಿತ್ತು. ಒಂದೇ ಕಾರಣಕ್ಕೋಸ್ಕರ ವಿಡಿಯೋ ಮಾಡಲಿಲ್ಲ. ನೋಡ್ರಿ, ಇಲ್ಲಿಂದ ಮುಂದೆ ರೈಟ್ ತೊಗೊಂಡ್ರೆ ಧರ್ಮಸ್ಥಳ, ಇಲ್ಲಿಂದ ಏನೋ ಒಂದು 13 ಅಲ್ಲ, ಕಮ್ಮಿ ಐತೆ. ಹಾಂ 11 ಕಿಲೋಮೀಟ್ರ್ ಅಂತೆ. ಇವಾಗ ನೋಡ್ರಿ ಇಲ್ಲಿ ಎಂಟ್ರೆನ್ಸ್, ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ. ನೋಡಿ ಸಾಮ್ಗಳು ಫುಲ್ಲು ಜೋಶಲ್ಲವ್ರು ಅನ್ಕೊಳ್ಳಿ. ಎಲ್ಲಾರು ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಎಲ್ಲಾರು ಪಾಪ ಸುಮಾರು ಜನ ಸ್ವಾಮಿಗಳಿಗೆ ಬೇಜಾರು ಮಾಡಕ್ ಬಿಟ್ಟಾರೆ ಪಾಪ. ರೇ ಬಿಡ್ರಿ, ಹೋಗ್ರಿ ರೇ, ಹಂಗೆ ಹಿಂಗೆ ಅಂತ ಅಂತವ್ರೆ. ನೋಡಿ ಇವಾಗ ಎಂಟ್ರಿ ಹಾಕಿದೀವಿ, ಇಲ್ಲಿಂದ ಒಂದು 10 ಕಿಲೋಮೀಟರ್ ಇದೆ. ಹೋಗ್ತಾ ಸಿಗೋಣ ಬನ್ರಿ. ಹೆಂಗಿರುತ್ತೆ ಏನಂತ ವಿಡಿಯೋದಲ್ಲಿ ನೋಡ್ತೀರಾ, ಬನ್ರಿ ಮುಂದೆ ಸಿಗೋಣ. ಹಾಯ್, ನೋಡಿ ಧರ್ಮಸ್ಥಳಕ್ಕೆ ಬಂದು ಫೈನಲ್ ಆಗಿ ನಮ್ಮ ಸ್ವಾಮಿಗಳನ್ನೆಲ್ಲ ಮಾಲೆ ತೆಗೆಸ್ಕೊಂಡು ನಮ್ಮಪ್ಪ ಮಂಜುನಾಥ ಸ್ವಾಮಿ ನೋಡುವ ಅಂತ ಅಲ್ಲಿಂದ ಸೀದಾ ಬಂದು, ನಾವು ಯಾವುದೇ ದೇವಸ್ಥಾನ ಸುತ್ತಾಡಿದ್ರು, ಎಲ್ಲೇ ತಿರ್ಗಾಡ್ಕೊ ಬಂದ್ರು, ಎಷ್ಟೇ ದೇವ್ರ ದರ್ಶನ ಮಾಡಿದ್ರು, ಧರ್ಮಸ್ಥಳಕ್ಕೆ ಬಂದಾಗ ಆಗೋ ಖುಷಿ, ಆಗೋ ಫೀಲು ನಮ್ಗೆ ಬೇರೆ ಯಾವ ದೇವಸ್ಥಾನದಲ್ಲೂ ಆಗಲ್ಲ ಕಣ್ರಿ. ನಮ್ಮಪ್ಪ ಮಂಜುನಾಥ ಸ್ವಾಮಿ ನೋಡಿದ್ರೆ ಸಾಕು, ಇರೋ ಬರೋ ಏನೇ ಇದ್ರೂ ಎಲ್ಲ ನಮ್ಮಿಂದ ದೂರ ಆಗ್ಬಿಡುತ್ತೆ. ಆ ಥರ ಒಂದು ಎನರ್ಜಿ ಇಲ್ಲಿ ಸಿಗುತ್ತೆ ನಮಗೆ. ಬನ್ನಿ ದೇವಸ್ಥಾನ ತೋರಿಸ್ತೀನಿ. ಹಂಗೆ ಮಳೆ ನೋಡಿ, ಏನು ಮಳೆ ಹೊಡಿತೀವಿ. ಈಗ ನಮ್ಮ ಸ್ವಾಮಿಗಳು ಯಾವಕ್ಕೆ ಹೆಂಗೆ ಹೋಗಿ ದರ್ಶನ ಮಾಡ್ತಾರೆ ಅನ್ನೋದೇ ತಲೆ ಕೆಟ್ಟವೆ. ಒಬ್ಬೊಬ್ರಿಗೂ ಒಂದು ಛತ್ರಿ ಕೊಡಿಸ್ಕೊಡ್ಬೇಕು ನಾವು. ಪಾಪ ಅಣ್ಣನಿಗೆ, ಮಿನಿ ಬಸ್ ಅಣ್ಣನಿಗೆ ಕಾಣ್ತಲ್ಲ ಲೈಟು. ಇಷ್ಟೊತ್ತಿನ ಇರಲಿಲ್ಲ ಮಳೆ, ಇವಾಗ ನೋಡಿದ್ರೆ ಏನು ಫುಲ್ಲಾಗಿ ಹೊಡಿತೈತೆ ಮಾತ್ರ. ನಾವು ಫುಲ್ಲು ಸೆಕೆಯಲ್ಲಿ ಒದ್ದಾಡಿದ್ದೀವಲ್ಲ, ಅದಕ್ಕೆ ಇರಬೇಕು, ತಣ್ಣಗಿರಲಿ ಅಂತ ಕೊಡ್ತಾ ಇದ್ದಾರೆ ಈ ರೇಂಜ್ಗೆ. ನೋಡಿ ದೇವಸ್ಥಾನ ಕಾಣುತ್ತೆ ನೋಡಿದ್ರಾ? ರೆಡಿ ಆಗ್ಬಿಟ್ಟು ಏನೇನು ರೆಡಿ ಆಗಿದೆ ಅಂತಾನೆ ನೋಡಿ. ಇವೆಲ್ಲ ಹಳೇ ಕಾಲದ್ದು ತೇರುಗಳು, ಧರ್ಮಸ್ಥಳಕ್ಕೆ ದಾನ ಅಂತ ಕೊಟ್ಟಿರೋವೆಲ್ಲ ಇವು ಎಲ್ಲ. ಒಂದೊಂದು ಊರಿಂದ ಕೊಟ್ಟಿರೋಂಥ ತೇರುಗಳು ಇವು ನೋಡಿ. ಅಲ್ಲಿ ದೇವಸ್ಥಾನ ಕಾಣ್ತಾ ಇದೆ. ಈ ಮಳೆಗೆ ಏನೋ ನಾವು ಏನು ಮಾಡಿದ್ದೀವಿ ಅನ್ಯಾಯ. ಒಂದೇ ನೋಡಿ, ಅವಾಗಿಂದ ಮಳೆ ಇರಲಿಕ್ಕೆ ಮಳೆ ಬರ್ತಾಯಿತ್ತು. ನೋಡಿ ಇವನು ಹಾಗೆ ನೋಡಿ, ಅಲ್ಲಿ ಯಾರೋ ಹುಡುಗಿರು ಹೋಯ್ತವ್ರೆ ಕಾಲೇಜ್ ಟ್ರಿಪ್ ಅವರು. ಎಷ್ಟು ಚೆನ್ನಾಗಿ ರೆಡಿ ಆಗವನೆ. ನಂದು ನೋಡಿ ಯಾವುದೋ ಒಂದು ಚಡ್ಡಿ, ಒಂದು ಟೀ ಶರ್ಟ್ ಹಾಕ್ಬಿಟ್ಟು ಹೋಯ್ತಾ ಇದ್ದೀನಿ. ಏನು ಮಾಡ್ದ ನಮ್ಗೆ ಯಾಕೆ ಹಿಂಗೆ ಹೊಟ್ಟೆ ಉರಿಸ್ತಾನೆ ಅವನು. ನೋಡಿ, ಒಂದು ಪ್ಯಾಂಟು, ಶರ್ಟು, ಒಂದು ಹ್ಯಾಟು ಅಷ್ಟೇ ಹಾಕೊಂಡಿರೋದು. ನಮಗೆ ಹೊಟ್ಟೆ ಉರಿಸ್ತವ್ರು ಅಷ್ಟೇ. ನೋಡಿ ಧರ್ಮಸ್ಥಳ ದೇವಸ್ಥಾನ ಹತ್ರ ಬಂದಿದೆ. ಬರೀ ಎಲ್ಲ ಈಗ ಆಲ್ಮೋಸ್ಟ್ ಸ್ಕೂಲ್ ಮಕ್ಕಳು ಟ್ರಿಪ್ ಸೀಸನ್ ಅಲ್ವಾ. ಯಾವ ದೇವಸ್ಥಾನ, ಯಾವ ಒಂದು ಬೀಚಲ್ಲಿ ಎಲ್ಲ ಬರೀ ಇವರೇ ಸ್ಕೂಲ್ ಮಕ್ಳುಗಳ್ದೆ ಅವ. ಈಗ
ಆದರೂ ಕೆಲವೊಂದು ಟೂರಿಸಮ್ ಪ್ಲೇಸ್ಗಳಲ್ಲಿ ಏನಂದರೆ ಕೆಲವು ಅಂಗಡಿಗಳು ಕೆಲವು ಇವರು ಬಾಡಿಗೆಗಂತ ಬಿಟ್ಟಿರ್ತಾರೆ ನೋಡಿ, ಅವ್ರಿಗೆ ಏನು ದುರಾಂಕಾರ ಬಂದಿರ್ತದೆ ಗೊತ್ತಾ. 300 ರೂಪಾಯಿ ಜಾಗಕ್ಕೆ 500 ರೂಪಾಯಿ ಪಾರ್ಕಿಂಗು. ಮಲ್ಪೆಲಿ ಮಾಮೂಲಿ ಅನ್ ಸೀಸನಲ್ಲಿ ಅಣ್ಣ ಅಪ್ಪ ಅಂತಾರೆ, ಸೀಸನಲ್ಲಿ ಯಾಕೋ ಎತ್ತ ಹೋಗ ಅಂತಾರೆ. ಬನ್ನಿ ಅದು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ಅಪ್ಪ ಮಂಜುನಾಥ ನೋಡೋಣ. ನೋಡಿ ಬಂದ ದೇವಸ್ಥಾನ ಈಗ ಕಾಣುತ್ತೆ ಫ್ರೆಂಡ್ಸ್. ದೇವಸ್ಥಾನ ಒಳಗಡೆ ದೇವ್ರನ್ನ ಕರ್ಗನ ಪ್ರದಕ್ಷಿಣೆ ಮಾಡಿಸ್ತಿದ್ದಾರೆ. ಇದೇ ದೇವಸ್ಥಾನದ ಒಳಗಡೆ ದೇವ್ರ ಕಾಣೋ ಎಂಟ್ರೆನ್ಸು, ನೋಡ್ಕೊಳ್ರಿ. ನೋಡಿಲ್ಲ ಅಂತವ್ರು ಈ ಥರ ಕಾಣುತ್ತೆ. ಸದ್ಯಕ್ಕೆ ಕರ್ಗನ ಇದು ಮಾಡ್ತಿದ್ದಾರೆ ಇವಾಗ ದೇವಸ್ಥಾನದ ಒಳಗಡೆ ನೋಡಿ. ಮೋಸ್ಟ್ಲಿ ಯಾರು ಈ ಥರ ವಿಡಿಯೋಗಳು ಮಾಡಿಲ್ಲ ಅನಿಸುತ್ತೆ. ಒಳಗಡೆ ಏನೋ ಒಂದು ದೊಡ್ಡ ಮನ್ಸು ಮಾಡ್ತಿದ್ದೀನಿ. ಯಾರು ಎಲ್ಲರೂ ದೇವ್ರ ಕೈ ಮುಟ್ಕೊಂಡಿರೋ ಕಾರಣ ನಾನು ಹಿಂಗೆ ಕ್ಯಾಮ್ರಾನ್ ಮಾಡಿ ಹಿಂಗೆ ಮಾತಾಡ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಆ ಮಂಜುನಾಥ ಸ್ವಾಮಿ ಎಲ್ರಿಗೂ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಾನು. ಬನ್ನಿರಿ ಮುಂದೆ ಸಿಗೋಣ. ಹಾಯ್ ಫ್ರೆಂಡ್ಸ್, ನಮ್ಮ ಶಬರಿಮಲೆ ಯಾತ್ರೆಯ ಸ್ವಾಮಿಗಳನ್ನ ನಮ್ಮ ಟ್ರಿಪ್ಪು ಯಾವ ಥರ ಇತ್ತು, ಏನಾರು ತೊಂದರೆಗಳು ಅಥವಾ ಏನು ಅಂತ ಅವ್ರನ್ನ ಡೈರೆಕ್ಟಾಗಿ ಕೇಳೋಣ. ಬನ್ನಿ ಒಬ್ಬೊಬ್ಬರು ಸ್ವಾಮಿನ ಕೇಳ್ಕೊಂಡು ಹೋಗೋಣ. ಸ್ವಾಮಿ ಮೊದಲಾಗಿ ನೀವು ಹೇಳ್ಬೇಕು, ಏನಾದರೂ ಡೈರೆಕ್ಟಾಗಿ ಹೇಳ್ಬಿಡಿ. ಏನು ತೊಂದರೆ ಇಲ್ಲ ಸ್ವಾಮಿ, ಆರಾಮಾಗಿ ಕರ್ಕೊಂಡು ಹೋದ್ರು, ಆರಾಮಾಗಿ ಬಂದು ಎಲ್ಲ ದೇವಸ್ಥಾನಗಳಲ್ಲಿ ಚೆನ್ನಾಗಿ ದರ್ಶನ ಆಯಿತು. ನಮಗೊಂದು ಒಂದು ನೂಲಷ್ಟು ತೊಂದರೆ ಆಗಿಲ್ಲ. ಇಂಥ ಡ್ರೈವರ್ ಸಿಗ್ಬೇಕಾದ್ರೆ ನಾವು ಪುಣ್ಯ ಮಾಡಿದ್ದು. ಚೆನ್ನಾಗಿ ಆಗಿತ್ತು ಸ್ವಾಮಿ, ಒಳ್ಳೆ ದರ್ಶನ ಆಯಿತು, ಚೆನ್ನಾಗಿತ್ತು. ಎಲ್ಲರಿಗೂ ಕಂಫರ್ಟಬಲ್ ಐತಾ ಸ್ವಾಮಿ? ಎಲ್ಲರೂ ಮಾತಾಡ್ಬೇಕು, ಎಲ್ಲರೂ ಕಂಫರ್ಟಬಲ್ ಐತಾ? ಅಂದ್ಬಿಟ್ಟು ಈ ಟ್ರಿಪ್ ಆಗಿದ್ದು ನಮ್ಗೆ ಎಷ್ಟು ಖುಷಿ ಕೊಡೈತೆ ಅಂದ್ರೆ ತುಂಬಾ ಖುಷಿ. ಸೀಟ್ಗಳು ಅಷ್ಟೇ, ಮನಿಕೊಳ್ಳೋಕೆ ಕಂಫರ್ಟಬಲ್, ಮತ್ತೆ ಡಿಜೆ ಅಷ್ಟೇ, ಎಲ್ಲ ಸ್ವರ್ಗದಲ್ಲಿ ತೇಲಾಡೋ ತರ ಎಲ್ಲರಿಗಿಂತ ತುಂಬಾ ಎಂಜಾಯ್ ಮಾಡಿ. ಫಸ್ಟ್ ಥ್ಯಾಂಕ್ಸ್ ಹೇಳ್ತಾ ಇದೀವಿ, ಸೇಫಾಗಿ ಕರ್ಕೊಂಡು ಸೇಫಾಗಿ ಕರ್ಕೊಂಡು ಬಂದಿದ್ದೀರಾ. ನಿಮ್ಮಿಬ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ನಿಮ್ಮಿಬ್ರ ಹೆಸರುಗಳು ಗೊತ್ತಾಗಿಲ್ಲ ನಮ್ಗೆ. ಸಾಗರೇಶ್ ಅವ್ರಿಗೆ ತುಂಬಾ ಥ್ಯಾಂಕ್ಸು. ಈ ಜರ್ನಿ ಅಣ್ಣ ತಮ್ದಿರೇ, ಸ್ವಂತ ಅಣ್ಣ ತಮ್ದಿರು. ಏನು ಅಂತಂದ್ರೆ ನಮ್ದು ಯಾವುದೇ ಟ್ರಿಪ್ ಆಗಲಿ ನಮ್ಮ ಫ್ಯಾಮಿಲಿಗಳ ಥರ ನಾವು ಟ್ರೀಟ್ ಮಾಡ್ಕೊಂಡು, ಯಾಕಂದ್ರೆ ನೀವು ಹಿಂದೆ ಕಣ್ಮುಚ್ಚಿ ಮಲ್ಕೊತೀರ ಅಂದರೆ ನಮ್ಮ ಜವಾಬ್ದಾರಿ ನಮ್ಮೇಲಿರುತ್ತೆ. ಒಂದು ಖುಷಿ ಏನು ಅಂತಂದರೆ ನಿಮ್ಮನ್ನ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡೋಗ್ಬಿಡೋದು ನಮ್ಮ ಜವಾಬ್ದಾರಿ. ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನು, ನೀವು ಹೆಂಗೆ ಏನಿತ್ತು ಏನಂತ ಅದಕ್ಕೇನು ಎಲ್ಲರೂ ಕೇಳೋದ ಅಂತ. ಎಲ್ಲರೂ ಕಂಫರ್ಟಬಲ್ ಇರ್ತೇನೆ ಸ್ವಾಮಿ, ಏನ್ ತೊಂದರೆ ಇಲ್ಲಲ್ವಾ? ನಮ್ಮ ಮೇನ್ ಗುರುಸ್ವಾಮಿಗಳು ಅಂತ ಇವ್ರೆ ಮೇನ್ ಇವ್ರು ಮಾತಾಡ್ತಾರೆ ನೋಡಿ. ಏನಿಲ್ಲ, ನಮ್ಗೆ ಈ ಸಲ 17 ವರ್ಷ ಆಯ್ತು, ನೆಕ್ಸ್ಟ್ಗೆ 18 ವರ್ಷ ಆಯ್ತು. 17 ವರ್ಷದಿಂದ ಯಾತ್ರೆ ಮಾಡ್ಕೊಂಡು ಬಂದಿದ್ದೀವಿ. ನಿಮ್ಮ ಥರ ಡ್ರೈವರ್ಗಳು ಯಾರೂ ಸಿಕ್ಕಿರಲಿಲ್ಲ ನಮಗೆ. ಇಷ್ಟು ಸೋಸಲಾಗಿ ಮತ್ತು ನೀಟಾಗಿ ಕರ್ಕೊಂಡ್ಬಂದು ಮತ್ತು ಎಲ್ಲರ ಅಂದನ ಊಟ ಮಾಡ್ಕೊಂಡು ತಿನ್ರಿ ಅಂತ ಜಾಗ ಹುಡುಕಿ ಹಾಕಿ ಮತ್ತು ದೇವಸ್ಥಾನಗಳು ಪಕ್ಕಕ್ಕೆ ಬಿಟ್ಟು ಚೆನ್ನಾಗಿ ನಮ್ಮನ್ನ ನೋಡ್ಕೊಂಡಿದ್ದೀರಿ. ಭಗವಂತ ನಿಮ್ಗೂ ಕಾಪಾಡಲಿ. ಆಮೇಲೆ ನೆಕ್ಸ್ಟ್ಗೆ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ನಾವು ನಿಮ್ಮನ್ನೇ ಭೇಟಿ ಮಾಡ್ತೀವಿ. ಒಳ್ಳೆಯ ಡ್ರೈವರ್ಗಳು ನೀವು, ನಮ್ಮ ಅಣ್ಣ ತಮ್ಮಂದಿರ ಥರನೇ ಕರ್ಕೊಂಡೋಗಿ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಆ ಭಗವಂತನ ಆಶೀರ್ವಾದ ನಿಮಗೂ ಇರಲಿ, ನಮಗೂ ಇರಲಿ. ಪ್ರತಿ ವರ್ಷ ಯಾರೇ ಬರಲಿ ನಮ್ಮನ್ನ ಯಾವ ರೀತಿ ನೋಡ್ಕೊಂಡಿದ್ರು ಎಲ್ಲರನ್ನ ಅದೇ ರೀತಿ ನೋಡ್ಕೊಳ್ರಿ ಅಂತ ಹೇಳಕ್ ಬಯಸ್ತೀವಿ. ಹೇಳಿ ಸ್ವಾಮಿ, ಏನೋ ಹೇಳ್ತಿದ್ರಿ? ಅದೇ ಇವಾಗ ನಾವು ತಿನ್ಬೇಕಾದ್ರೆ 3 ಗಂಟೆಗೆ 12 ಗಂಟೆಗೆ ನಾಷ್ಟ 12 ಗಂಟೆಗೆ ತಿಂತಾ ಇದ್ವಿ. ನಿಮ್ಗೂ ಬೇಜಾರು ಮಾಡ್ತಾ ಇದ್ವಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಇವಾಗ ನಮ್ಮ ಕಡೆಯಿಂದ ಸಾರಿ ಕೇಳ್ತೀವಿ. ಆ ಥರ ಇಲ್ಲ ಸ್ವಾಮಿ, ಏನಿಲ್ಲ. ಇನ್ನೊಂದೇನು ಸ್ವಾಮಿ, ನಮ್ಮ ಕಡೆಯಿಂದ ಏನಾದರೂ ಬೇಜಾರಾಗಿದ್ರೆ ನಿಮ್ಮ ಹೊಟ್ಟೆಗಳಿಗೆ ಹಾಕ್ಸ್ಕೊಂಡು ಕ್ಷಮೆ ಇರಲಿ. ಯಾವುದೇ ಒಂದು ತಪ್ಪು ನಿಮ್ಮ ಕಡೆಯಿಂದ ಒಂದು ಇದನ್ನು ನಮಗೆ ಬೇಜಾರಾಗಿಲ್ಲ. ನಮ್ಮ ಕಡೆಯಿಂದ ಏನಾದರೂ ನಿಮಗೆ ಬೇಜಾರಾಗಿದ್ದು ಅಂತ ಒಂದಿತ್ತು ಅಂತಂದ್ರೆ ನೆಕ್ಸ್ಟ್ ವರ್ಷ ನಿಮ್ದೇ ಫಿಕ್ಸ್ ಗಾಡಿ, ನೀವೇ ಫಿಕ್ಸ್ ನಂಬರ್ ಕೊಟ್ಬಿಟ್ಟು ಹೋಗ್ರಿ. ಪ್ರತಿಯೊಂದು ವಿಚಾರಕ್ಕೂ ನಿಮ್ಮನ್ನೇ ಕರಿತೀವಿ. ನಮ್ಮ ಕಾರ್ಯಕ್ರಮ ಯಾವುದೇ ಇರಲಿ ಕೇಳ್ತಾ ಇದ್ದೀವಿ. ಯಾಕಂದ್ರೆ ನಿಮ್ಮ ವ್ಯಕ್ತಿತ್ವ ಮತ್ತೆ ನೀವು ಮಾಡಿದಂಥ ಒಳ್ಳೆತನ ಮತ್ತೆ ನಮ್ಮನ್ನೆಲ್ಲ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ನೋಡ್ಕೊ ಬಂದಿರೋದ್ರಿಂದ ನಿಮ್ಮನ್ನ ಯಾವುದೇ ಒಂದು ಇದಕ್ಕಾಗ್ಲಿ ನಿಮ್ಮನ್ನ ಭೇಟಿ ಮಾಡ್ತೀವಿ. ಒಬ್ಬ ಡ್ರೈವರ್ ಆಗಿ ಬಂದಿಲ್ಲ, ನಮ್ಮ ಅಣ್ಣ ತಮ್ಮಂದಿರಾಗಿ ಬಂದಿದ್ದಾರೆ. ಆ ಮಾತಿದೆಯಲ್ಲ ಸ್ವಾಮಿ, ಮಾತೇ ಮುತ್ತು ಸ್ವಾಮಿ, ಅದು ಇಂಪಾರ್ಟೆಂಟು. ಮಾತಾಡೋ ರೀತಿ ಇರುತ್ತೆ, ಯಾರೇ ಡ್ರೈವರ್ ಆಗಿರ್ಬೋದು ಮಾತಾಡೋ ರೀತಿ ಇರುತ್ತೆ. ಅದೇ ಥರ ಒಳ್ಳೆ ಅಣ್ಣ ತಮ್ಮಂದಿರಾಗಿ ಬಂದಿದ್ದೀರಾ. ಚೆನ್ನಾಗಿ ಡ್ರೈವಿಂಗ್ ಮಾಡಿ ಒಳ್ಳೆ ಸ್ಥಳಗಳು ಕರ್ಕೊಂಡೋಗಿ ದೇವ್ರ ದರ್ಶನ ಮಾಡಿಸಿದ್ದೀರಾ.
ನಿಮಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ನಮಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಸ್ವಾಮಿ. ನಮ್ದು ಇಷ್ಟೇ ಸ್ವಾಮಿ, ಸದಾ ನೀವು ನಮ್ಮ ಜೊತೆ ಇರ್ರಿ. ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ. ನಮ್ದು ಇಷ್ಟೇ ನೋಡಿ, ಬೇರೆಯವ್ರ ಥರ ಅದು ಮಾತಾಡಿ ಇದು ಮಾತಾಡಿ ಅಂತ ಹೇಳ್ಕೊಟ್ಟು ಮಾತಾಡ್ಸೋ ವ್ಯಕ್ತಿಗಳು ನಾವಲ್ಲ. ಏನು ಅಂತಂದರೆ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ, ಬಂದಿದ್ದಲ್ಲಿ ಖುಷಿ ಆಯಿತಾ ಏನು ಎತ್ತ ಅಂತ ಹೇಳ್ಬಿಟ್ಟು ಜನಗಳಿಗೆ ಮುಟ್ಸೋ ಜವಾಬ್ದಾರಿ ನಮ್ಮದು. ಅದನ್ನು ಕೇಳಿ ಅಂತ ಇವಾಗ ಎಲ್ರೂ ಕರೆಸಿ ಇವಾಗ ಮಾತಾಡ್ತಾ ಇರೋದು. ಎಲ್ಲರೂ ಖುಷಿ ಆಯ್ತಾ? ಹಾಂ, ಇವಾಗಿನ ನಿಮ್ಮ ಟ್ರಿಪ್ಪು ಹಾಂ ಇವಾಗ ನೋಡಿ ಎಲ್ಲ ಸಾಂಗ್ಗಳು ಇಲ್ಲಿ ಬಂದರು. ಇವಾಗ ಈಗಿನ ಟ್ರಿಪ್ಪಲ್ಲಿ ಇಲ್ಲಿಗೆ ನಾವು ಎಂಡ್ ಮಾಡ್ತಾ ಇದ್ದೀವಿ. ಎಲ್ಲ ಸಾಂಗ್ಗಳು ಬರ್ತಿದ್ದಾರೆ ನೋಡಿ. ಬಾಯ್ ಮಾಡಿರಿ ಸಮಯ ಲಾಸ್ಟು ಫ್ರೆಂಡ್ಸ್. ಇವಾಗ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಲ್ಲ ಫಾಲೋ ಮಾಡ್ಕೊಂಡು ಫ್ರೆಂಡ್ಸ್ ಎಲ್ಲ ನಮ್ಮ ಬ್ರದರ್ದು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಮುಂದೆ ಈ ವಿಡಿಯೋನ ಮಾಡ್ಕೊಳ್ಳಿ, ಹಾಂ ಲೈಕ್ ಮಾಡಿ, ಏನೋ ಒಂದು ಬ್ರದರ್ಗೆ ಸಪೋರ್ಟ್ ಮಾಡಿ. ಒಳ್ಳೆ ದೇವರಂತ ಅಲ್ಲ, ನಮ್ಮ ಅಣ್ಣ ತಂದ್ರುಗಳು ಮಾಡ್ರಿ, ಒಳ್ಳೆ ಲಾಗಗಳು ಕೊಡ್ತಾರೆ. ಸರಿ ಸ್ವಾಮಿ. Thank you ಸ್ವಾಮಿ. ಹಾಂ ಸ್ವಾಮಿ, ಈಗ ಜನವರಿಗೆ ಹೋಗ್ತಾ ಇದ್ದೀವಿ. ಹಾಂ ಸ್ವಾಮಿ ಆಯಿತು. ತಿರ್ಗಾ ನಿಮ್ಗೆ ಕಾಲ್ ಮಾಡ್ತೀವಿ ಸ್ವಾಮಿ. ಸರಿ ಸ್ವಾಮಿ, ಕೊಡ್ತೀವಿ, ನೀವೇ ಬನ್ನಿ ಸ್ವಾಮಿ. ಸ್ವಾಮಿ ಆಯಿತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ ಸೀರೀಸಲ್ಲಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಫಾರ್ ವಾಚಿಂಗ್.